ಶಾಮನೂರ್ ಶಿವಶಂಕರಪ್ಪಾಜಿ ಅವರು ನಮ್ಮ ಪಕ್ಷದ ಮುತ್ಸದ್ದಿ, ಅತ್ಯಂತ ಗೌರವಾನ್ವಿತ ಹಿರಿಯ ರಾಜಕಾರಣಿಗಳು. ಅವರನ್ನ ನೋಡಿ ಕಲಿಯುವಂಥದ್ದು ನಮ್ಮಂಥವ್ರಿಗೆ ಬಹಳಷ್ಟು ಇದೆ. ಯಾವತ್ತೂ ಕೂಡ ನಾನು ಕಳೆದ 7.5 ವರ್ಷದಿಂದ ನೋಡ್ತಾ ಇದ್ದೀನಿ. ಸದನದಲ್ಲಿ ಬರ್ತಾ ಇದ್ರು ಮುಂಚೆ, ಈಗ 1 ವರ್ಷ ಆಯ್ತು ಬರ್ತಾ ಇರ್ಲಿಲ್ಲ. ಯಾರ ಮೇಲೆ ಕೂಡ ಕೋಪ ಮಾಡ್ತಾ ಇರ್ಲಿಲ್ಲ. ಬಹಳಷ್ಟು ಶಾಂತ ಸ್ವಭಾವದವರು, ನಗಾಡ್ಕೊಂಡು ಎಲ್ಲರ ಜೊತೆ ಮಾತಾಡ್ಕೊಂಡಿರ್ತಾ ಇದ್ರು. ಯಾವುದೇ ಪಕ್ಷದ ವೇದಿಕೆ ದೊಡ್ಡ ಕಾರ್ಯಕ್ರಮ ಇರ್ಲಿ ಅಥವಾ CLP ಮೀಟಿಂಗ್ಗಳು ಕೂಡಿದ್ರು ಕೂಡ ಅವ್ರ ಅದನ್ನ ಅಟೆಂಡ್ ಮಾಡ್ತಾ ಇದ್ರು. ಯಾವತ್ತಿದ್ರು ಕೂಡ ನಮ್ಮ ವೀರಶೈವ ಲಿಂಗಾಯತ ಸಮಾಜ ಒಂದಾಗಿರ್ಬೇಕು ಅಂತ ಬಹಳಷ್ಟು ಆಸೆಯನ್ನ ಇಟ್ಕೊಂಡು ಒಗ್ಗೂಡಿಸಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು. ನಮ್ಗೆಲ್ಲ ಬುದ್ಧಿವಾದವನ್ನ ಹೇಳ್ತಾ ಇದ್ರು. ಈ ಕಡೆ ವೀರಶೈವ ಲಿಂಗಾಯತ ಸಮಾಜ ಕೂಡ ಅವ್ರನ್ನ ಕಳ್ಕೊಂಡು ಎಲ್ಲೋ ಒಂದ್ ರೀತಿ ಹಿರಿಯ ಮುತ್ಸದ್ದಿಯವ್ರನ್ನ ಕಳ್ಕೊಂಡು ಬಡವಾಗಿದೆ. ಈ ಕಡೆ ಇನ್ನು ಪಕ್ಷದ ವಿಚಾರವನ್ನ ಹೇಳ್ಬೇಕು ಅಂತಂದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿ ಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ, ಪಕ್ಷದ ಟ್ರೆಜರರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಅವರ ನಿಧನದಿಂದ ನಮ್ಮ ಪಕ್ಷ ಕೂಡ ಇವತ್ತು ಬಡವಾಗಿದೆ. ಅವರು ಅಜಾತ ಶತ್ರು ಆಗಿದ್ರು. ಯಾವತ್ತೂ ಕೂಡ ಯಾವುದೇ ಪಕ್ಷಾತೀತವಾಗಿ ಒಬ್ಬ ಉತ್ತಮ ನಾಯಕರಾಗಿದ್ರು. ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ಕೊಡ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಶಾಮನೂರ್ ಶಿವಶಂಕರಪ್ಪಾಜಿ ಅವರು ನಮ್ಮ ಪಕ್ಷದ ಮುತ್ಸದ್ದಿ, ಅತ್ಯಂತ ಗೌರವಾನ್ವಿತ ಹಿರಿಯ ರಾಜಕಾರಣಿಗಳು. ಅವರನ್ನ ನೋಡಿ ಕಲಿಯುವಂಥದ್ದು ನಮ್ಮಂಥವ್ರಿಗೆ ಬಹಳಷ್ಟು ಇದೆ. ಯಾವತ್ತೂ ಕೂಡ ನಾನು ಕಳೆದ 7.5 ವರ್ಷದಿಂದ ನೋಡ್ತಾ ಇದ್ದೀನಿ. ಸದನದಲ್ಲಿ ಬರ್ತಾ ಇದ್ರು ಮುಂಚೆ, ಈಗ 1 ವರ್ಷ ಆಯ್ತು ಬರ್ತಾ ಇರ್ಲಿಲ್ಲ. ಯಾರ ಮೇಲೆ ಕೂಡ ಕೋಪ ಮಾಡ್ತಾ ಇರ್ಲಿಲ್ಲ. ಬಹಳಷ್ಟು ಶಾಂತ ಸ್ವಭಾವದವರು, ನಗಾಡ್ಕೊಂಡು ಎಲ್ಲರ ಜೊತೆ ಮಾತಾಡ್ಕೊಂಡಿರ್ತಾ ಇದ್ರು. ಯಾವುದೇ ಪಕ್ಷದ ವೇದಿಕೆ ದೊಡ್ಡ ಕಾರ್ಯಕ್ರಮ ಇರ್ಲಿ ಅಥವಾ CLP ಮೀಟಿಂಗ್ಗಳು ಕೂಡಿದ್ರು ಕೂಡ ಅವ್ರ ಅದನ್ನ ಅಟೆಂಡ್ ಮಾಡ್ತಾ ಇದ್ರು. ಯಾವತ್ತಿದ್ರು ಕೂಡ ನಮ್ಮ ವೀರಶೈವ ಲಿಂಗಾಯತ ಸಮಾಜ ಒಂದಾಗಿರ್ಬೇಕು ಅಂತ ಬಹಳಷ್ಟು ಆಸೆಯನ್ನ ಇಟ್ಕೊಂಡು ಒಗ್ಗೂಡಿಸಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು. ನಮ್ಗೆಲ್ಲ ಬುದ್ಧಿವಾದವನ್ನ ಹೇಳ್ತಾ ಇದ್ರು. ಈ ಕಡೆ ವೀರಶೈವ ಲಿಂಗಾಯತ ಸಮಾಜ ಕೂಡ ಅವ್ರನ್ನ ಕಳ್ಕೊಂಡು ಎಲ್ಲೋ ಒಂದ್ ರೀತಿ ಹಿರಿಯ ಮುತ್ಸದ್ದಿಯವ್ರನ್ನ ಕಳ್ಕೊಂಡು ಬಡವಾಗಿದೆ. ಈ ಕಡೆ ಇನ್ನು ಪಕ್ಷದ ವಿಚಾರವನ್ನ ಹೇಳ್ಬೇಕು ಅಂತಂದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿ ಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ, ಪಕ್ಷದ ಟ್ರೆಜರರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಅವರ ನಿಧನದಿಂದ ನಮ್ಮ ಪಕ್ಷ ಕೂಡ ಇವತ್ತು ಬಡವಾಗಿದೆ. ಅವರು ಅಜಾತ ಶತ್ರು ಆಗಿದ್ರು. ಯಾವತ್ತೂ ಕೂಡ ಯಾವುದೇ ಪಕ್ಷಾತೀತವಾಗಿ ಒಬ್ಬ ಉತ್ತಮ ನಾಯಕರಾಗಿದ್ರು. ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ಕೊಡ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಶಾಮನೂರ್ ಶಿವಶಂಕರಪ್ಪಾಜಿ ಅವರು ನಮ್ಮ ಪಕ್ಷದ ಮುತ್ಸದ್ದಿ, ಅತ್ಯಂತ ಗೌರವಾನ್ವಿತ ಹಿರಿಯ ರಾಜಕಾರಣಿಗಳು. ಅವರನ್ನ ನೋಡಿ ಕಲಿಯುವಂಥದ್ದು ನಮ್ಮಂಥವ್ರಿಗೆ ಬಹಳಷ್ಟು ಇದೆ. ಯಾವತ್ತೂ ಕೂಡ ನಾನು ಕಳೆದ 7.5 ವರ್ಷದಿಂದ ನೋಡ್ತಾ ಇದ್ದೀನಿ. ಸದನದಲ್ಲಿ ಬರ್ತಾ ಇದ್ರು ಮುಂಚೆ, ಈಗ 1 ವರ್ಷ ಆಯ್ತು ಬರ್ತಾ ಇರ್ಲಿಲ್ಲ. ಯಾರ ಮೇಲೆ ಕೂಡ ಕೋಪ ಮಾಡ್ತಾ ಇರ್ಲಿಲ್ಲ. ಬಹಳಷ್ಟು ಶಾಂತ ಸ್ವಭಾವದವರು, ನಗಾಡ್ಕೊಂಡು ಎಲ್ಲರ ಜೊತೆ ಮಾತಾಡ್ಕೊಂಡಿರ್ತಾ ಇದ್ರು. ಯಾವುದೇ ಪಕ್ಷದ ವೇದಿಕೆ ದೊಡ್ಡ ಕಾರ್ಯಕ್ರಮ ಇರ್ಲಿ ಅಥವಾ CLP ಮೀಟಿಂಗ್ಗಳು ಕೂಡಿದ್ರು ಕೂಡ ಅವ್ರ ಅದನ್ನ ಅಟೆಂಡ್ ಮಾಡ್ತಾ ಇದ್ರು. ಯಾವತ್ತಿದ್ರು ಕೂಡ ನಮ್ಮ ವೀರಶೈವ ಲಿಂಗಾಯತ ಸಮಾಜ ಒಂದಾಗಿರ್ಬೇಕು ಅಂತ ಬಹಳಷ್ಟು ಆಸೆಯನ್ನ ಇಟ್ಕೊಂಡು ಒಗ್ಗೂಡಿಸಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು. ನಮ್ಗೆಲ್ಲ ಬುದ್ಧಿವಾದವನ್ನ ಹೇಳ್ತಾ ಇದ್ರು. ಈ ಕಡೆ ವೀರಶೈವ ಲಿಂಗಾಯತ ಸಮಾಜ ಕೂಡ ಅವ್ರನ್ನ ಕಳ್ಕೊಂಡು ಎಲ್ಲೋ ಒಂದ್ ರೀತಿ ಹಿರಿಯ ಮುತ್ಸದ್ದಿಯವ್ರನ್ನ ಕಳ್ಕೊಂಡು ಬಡವಾಗಿದೆ. ಈ ಕಡೆ ಇನ್ನು ಪಕ್ಷದ ವಿಚಾರವನ್ನ ಹೇಳ್ಬೇಕು ಅಂತಂದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿ ಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ, ಪಕ್ಷದ ಟ್ರೆಜರರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಅವರ ನಿಧನದಿಂದ ನಮ್ಮ ಪಕ್ಷ ಕೂಡ ಇವತ್ತು ಬಡವಾಗಿದೆ. ಅವರು ಅಜಾತ ಶತ್ರು ಆಗಿದ್ರು. ಯಾವತ್ತೂ ಕೂಡ ಯಾವುದೇ ಪಕ್ಷಾತೀತವಾಗಿ ಒಬ್ಬ ಉತ್ತಮ ನಾಯಕರಾಗಿದ್ರು. ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ಕೊಡ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಶಾಮನೂರ್ ಶಿವಶಂಕರಪ್ಪಾಜಿ ಅವರು ನಮ್ಮ ಪಕ್ಷದ ಮುತ್ಸದ್ದಿ, ಅತ್ಯಂತ ಗೌರವಾನ್ವಿತ ಹಿರಿಯ ರಾಜಕಾರಣಿಗಳು. ಅವರನ್ನ ನೋಡಿ ಕಲಿಯುವಂಥದ್ದು ನಮ್ಮಂಥವ್ರಿಗೆ ಬಹಳಷ್ಟು ಇದೆ. ಯಾವತ್ತೂ ಕೂಡ ನಾನು ಕಳೆದ 7.5 ವರ್ಷದಿಂದ ನೋಡ್ತಾ ಇದ್ದೀನಿ. ಸದನದಲ್ಲಿ ಬರ್ತಾ ಇದ್ರು ಮುಂಚೆ, ಈಗ 1 ವರ್ಷ ಆಯ್ತು ಬರ್ತಾ ಇರ್ಲಿಲ್ಲ. ಯಾರ ಮೇಲೆ ಕೂಡ ಕೋಪ ಮಾಡ್ತಾ ಇರ್ಲಿಲ್ಲ. ಬಹಳಷ್ಟು ಶಾಂತ ಸ್ವಭಾವದವರು, ನಗಾಡ್ಕೊಂಡು ಎಲ್ಲರ ಜೊತೆ ಮಾತಾಡ್ಕೊಂಡಿರ್ತಾ ಇದ್ರು. ಯಾವುದೇ ಪಕ್ಷದ ವೇದಿಕೆ ದೊಡ್ಡ ಕಾರ್ಯಕ್ರಮ ಇರ್ಲಿ ಅಥವಾ CLP ಮೀಟಿಂಗ್ಗಳು ಕೂಡಿದ್ರು ಕೂಡ
ಕೂಡ ಅವ್ರ ಹತ್ರನ ಅಟೆಂಡ್ ಮಾಡ್ತಾ ಇದ್ರು. ಯಾವತ್ತಿದ್ರೂ ಕೂಡ ನಮ್ಮ ವೀರಶೈವ ಲಿಂಗಾಯತ ಸಮಾಜ ಒಂದಾಗಿರ್ಬೇಕು ಅಂತ ಬಹಳಷ್ಟು ಆಸೆಯನ್ನ ಇಟ್ಕೊಂಡು ಒಗ್ಗೂಡಿಸಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು. ನಮ್ಗೆಲ್ಲ ಬುದ್ಧಿವಾದವನ್ನ ಹೇಳ್ತಾ ಇದ್ರು. ಈ ಕಡೆ ವೀರಶೈವ ಲಿಂಗಾಯತ ಸಮಾಜ ಕೂಡ ಅವ್ರನ್ನ ಕಳ್ಕೊಂಡು ಎಲ್ಲೋ ಒಂದ್ ರೀತಿ ಹಿರಿಯ ಮುತ್ಸದ್ದಿಯವ್ರನ್ನ ಕಳ್ಕೊಂಡು ಬಡವಾಗಿದೆ. ಈ ಕಡೆ ಇನ್ನು ಪಕ್ಷದ ವಿಚಾರವನ್ನ ಹೇಳ್ಬೇಕು ಅಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ, ಪಕ್ಷದ ಟ್ರೆಜರರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಅವರ ನಿಧನದಿಂದ ನಮ್ಮ ಪಕ್ಷ ಕೂಡ ಇವತ್ತು ಬಡವಾಗಿದೆ. ಅವರು ಅಜಾತ ಶತ್ರು ಆಗಿದ್ರು. ಯಾವತ್ತೂ ಕೂಡ ಯಾವುದೇ ಪಕ್ಷಾತೀತವಾಗಿ ಒಬ್ಬ ಉತ್ತಮ ನಾಯಕರಾಗಿದ್ರು. ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ಕೊಡ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಶಾಮನೂರ್ ಶಿವಶಂಕರಪ್ಪಾಜಿ ಅವರು ನಮ್ಮ ಪಕ್ಷದ ಮುತ್ಸದ್ದಿ, ಅತ್ಯಂತ ಗೌರವಾನ್ವಿತ ಹಿರಿಯ ರಾಜಕಾರಣಿಗಳು. ಅವರನ್ನ ನೋಡಿ ಕಲಿಯುವಂಥದ್ದು ನಮ್ಮಂಥವ್ರಿಗೆ ಬಹಳಷ್ಟು ಇದೆ. ಯಾವತ್ತೂ ಕೂಡ ನಾನು ಕಳೆದ 7.5 ವರ್ಷದಿಂದ ನೋಡ್ತಾ ಇದ್ದೀನಿ. ಸದನದಲ್ಲಿ ಬರ್ತಾ ಇದ್ರು ಮುಂಚೆ, ಈಗ 1 ವರ್ಷ ಆಯ್ತು ಬರ್ತಾ ಇರ್ಲಿಲ್ಲ. ಯಾರ ಮೇಲೆ ಕೂಡ ಕೋಪ ಮಾಡ್ತಾ ಇರ್ಲಿಲ್ಲ. ಬಹಳಷ್ಟು ಶಾಂತ ಸ್ವಭಾವದವರು, ನಗಾಡ್ಕೊಂಡು ಎಲ್ಲರ ಜೊತೆ ಮಾತಾಡ್ಕೊಂಡಿರ್ತಾ ಇದ್ರು. ಯಾವುದೇ ಪಕ್ಷದ ವೇದಿಕೆ ದೊಡ್ಡ ಕಾರ್ಯಕ್ರಮ ಇರ್ಲಿ ಅಥವಾ CLP ಮೀಟಿಂಗ್ಗಳು ಕೂಡಿದ್ರು ಕೂಡ ಅವ್ರ ಹತ್ರನ ಅಟೆಂಡ್ ಮಾಡ್ತಾ ಇದ್ರು. ಯಾವತ್ತಿದ್ರೂ ಕೂಡ ನಮ್ಮ ವೀರಶೈವ ಲಿಂಗಾಯತ ಸಮಾಜ ಒಂದಾಗಿರ್ಬೇಕು ಅಂತ ಬಹಳಷ್ಟು ಆಸೆಯನ್ನ ಇಟ್ಕೊಂಡು ಒಗ್ಗೂಡಿಸಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು. ನಮ್ಗೆಲ್ಲ ಬುದ್ಧಿವಾದವನ್ನ ಹೇಳ್ತಾ ಇದ್ರು. ಈ ಕಡೆ ವೀರಶೈವ ಲಿಂಗಾಯತ ಸಮಾಜ ಕೂಡ ಅವ್ರನ್ನ ಕಳ್ಕೊಂಡು ಎಲ್ಲೋ ಒಂದ್ ರೀತಿ ಹಿರಿಯ ಮುತ್ಸದ್ದಿಯವ್ರನ್ನ ಕಳ್ಕೊಂಡು ಬಡವಾಗಿದೆ. ಈ ಕಡೆ ಇನ್ನು ಪಕ್ಷದ ವಿಚಾರವನ್ನ ಹೇಳ್ಬೇಕು ಅಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ, ಪಕ್ಷದ ಟ್ರೆಜರರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಅವರ ನಿಧನದಿಂದ ನಮ್ಮ ಪಕ್ಷ ಕೂಡ ಇವತ್ತು ಬಡವಾಗಿದೆ. ಅವರು ಅಜಾತ ಶತ್ರು ಆಗಿದ್ರು. ಯಾವತ್ತೂ ಕೂಡ ಯಾವುದೇ ಪಕ್ಷಾತೀತವಾಗಿ ಒಬ್ಬ ಉತ್ತಮ ನಾಯಕರಾಗಿದ್ರು. ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ಕೊಡ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಶಾಮನೂರ್ ಶಿವಶಂಕರಪ್ಪಾಜಿ ಅವರು ನಮ್ಮ ಪಕ್ಷದ ಮುತ್ಸದ್ದಿ, ಅತ್ಯಂತ ಗೌರವಾನ್ವಿತ ಹಿರಿಯ ರಾಜಕಾರಣಿಗಳು. ಅವರನ್ನ ನೋಡಿ ಕಲಿಯುವಂಥದ್ದು ನಮ್ಮಂಥವ್ರಿಗೆ ಬಹಳಷ್ಟು ಇದೆ. ಯಾವತ್ತೂ ಕೂಡ ನಾನು ಕಳೆದ 7.5 ವರ್ಷದಿಂದ ನೋಡ್ತಾ ಇದ್ದೀನಿ. ಸದನದಲ್ಲಿ ಬರ್ತಾ ಇದ್ರು ಮುಂಚೆ, ಈಗ 1 ವರ್ಷ ಆಯ್ತು ಬರ್ತಾ ಇರ್ಲಿಲ್ಲ. ಯಾರ ಮೇಲೆ ಕೂಡ ಕೋಪ ಮಾಡ್ತಾ ಇರ್ಲಿಲ್ಲ. ಬಹಳಷ್ಟು ಶಾಂತ ಸ್ವಭಾವದವರು, ನಗಾಡ್ಕೊಂಡು ಎಲ್ಲರ ಜೊತೆ ಮಾತಾಡ್ಕೊಂಡಿರ್ತಾ ಇದ್ರು. ಯಾವುದೇ ಪಕ್ಷದ ವೇದಿಕೆ ದೊಡ್ಡ ಕಾರ್ಯಕ್ರಮ ಇರ್ಲಿ ಅಥವಾ CLP ಮೀಟಿಂಗ್ಗಳು ಕೂಡಿದ್ರು ಕೂಡ ಅವ್ರ ಹತ್ರನ ಅಟೆಂಡ್ ಮಾಡ್ತಾ ಇದ್ರು. ಯಾವತ್ತಿದ್ರೂ ಕೂಡ ನಮ್ಮ ವೀರಶೈವ ಲಿಂಗಾಯತ ಸಮಾಜ ಒಂದಾಗಿರ್ಬೇಕು ಅಂತ ಬಹಳಷ್ಟು ಆಸೆಯನ್ನ ಇಟ್ಕೊಂಡು ಒಗ್ಗೂಡಿಸಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು. ನಮ್ಗೆಲ್ಲ ಬುದ್ಧಿವಾದವನ್ನ ಹೇಳ್ತಾ ಇದ್ರು. ಈ ಕಡೆ ವೀರಶೈವ ಲಿಂಗಾಯತ ಸಮಾಜ ಕೂಡ ಅವ್ರನ್ನ ಕಳ್ಕೊಂಡು ಎಲ್ಲೋ ಒಂದ್ ರೀತಿ ಹಿರಿಯ ಮುತ್ಸದ್ದಿಯವ್ರನ್ನ ಕಳ್ಕೊಂಡು ಬಡವಾಗಿದೆ. ಈ ಕಡೆ ಇನ್ನು ಪಕ್ಷದ ವಿಚಾರವನ್ನ ಹೇಳ್ಬೇಕು ಅಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ, ಪಕ್ಷದ ಟ್ರೆಜರರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಅವರ ನಿಧನದಿಂದ ನಮ್ಮ ಪಕ್ಷ ಕೂಡ ಇವತ್ತು ಬಡವಾಗಿದೆ. ಅವರು ಅಜಾತ ಶತ್ರು ಆಗಿದ್ರು. ಯಾವತ್ತೂ ಕೂಡ ಯಾವುದೇ ಪಕ್ಷಾತೀತವಾಗಿ ಒಬ್ಬ ಉತ್ತಮ ನಾಯಕರಾಗಿದ್ರು. ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ಕೊಡ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ.